ಇದನ್ನ ಇವತ್ತು ಕಟ್ಟಬೇಕಾದ್ರೆ ಯಾವ ನಮ್ಮ ಬಂಡಪ್ಪ ಕಾಶಿನಾಥ್ ಅವರು ಕೂತಿದ್ದಾರೆ ಅವರ ಒಂದು ಸಹಕಾರದೊಂದಿಗೆ ನಮ್ಮ ಸರ್ಕಾರದಲ್ಲಿ ಕೆಲವು ತೀರ್ಮಾನ ಮಾಡಿದ್ವು, ಅದನ್ನ ಉಪಯೋಗ ಮಾಡಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಇವತ್ತು ಅಮಿತ್ ಶಾ ಅವರು ಇತ್ತೀಚೆಗೆ ನಮ್ಮ ಗದ್ದಿಗೌಡರು ಹೇಳ್ತಾ ಇದ್ರು, ಕೇಂದ್ರದಲ್ಲಿ ಒಂದು ಯಾವೊಂದು ಬಿಲ್ ಅನ್ನ ಪಾಸ್ ಮಾಡಿದ್ದೇವೆ, ಇವತ್ತು ಹೆಚ್ಚಿನ ಆರ್ಥಿಕ ನೆರವುಗಳನ್ನ ಇವತ್ತು ಕೊಡಬೇಕು ಅಂತಕ್ಕಂಥದ್ದಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲವು ತೀರ್ಮಾನಗಳೇನಾಗ್ತಾ ಇದೆ. ಅದರ ಮುಖಾಂತರ ಈ ರೀತಿಯ ಗೋಡನ್ಗಳು ಈ ದೇಶದಲ್ಲಿ ನಿರ್ಮಾಣ ಆಗಬೇಕು. ಇವತ್ತು ಹನುಮಂತಪ್ಪನವರು ಹೇಳಿದ್ರು, ಈ ತಾಲೂಕಿನಲ್ಲಿ ರೈತರು ಬೆಳೀತಕ್ಕಂಥ ಬೆಳೆಯ ಪ್ರಮಾಣ 8 ಲಕ್ಷ ಟನ್ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ಜಿಲ್ಲೆನಲ್ಲಿ 8 ಲಕ್ಷ ಟನ್ ಬೆಳೀತೀರಿ, ಆದರೆ ಈ ಜಿಲ್ಲೆನಲ್ಲಿ ಇರ್ತಕ್ಕಂಥ ಉಗ್ರಾಣದ ವ್ಯವಸ್ಥೆ ಕೇವಲ 1 ಲಕ್ಷ ಟನ್ನಿಗೆ ಮಾತ್ರ ಇವತ್ತಿದೆ ಅಂತಕ್ಕಂಥ ಏನ್ ಹೇಳ್ತಾರೆ. ಅಲ್ಲಿ ಎಲ್ಲಿದ್ದೇವೆ ನಾವು? ನಮ್ಮ ರೈತರ ಪರಿಸ್ಥಿತಿಗಳಿಗೆ ಯಾವ ರೀತಿ ಸ್ಪಂದಿಸಿದ್ದೇವೆ ನಾವು? ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಇರ್ತಕ್ಕಂಥ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ನೆರವುಗಳೇನಿದೆ ಅದನ್ನ ಬಳಕೆ ಮಾಡಿ ಈ ಭಾಗದ ರೈತ ಬಂಧುಗಳು ನೇಕಾರರ ಬಂಧುಗಳಿಗೆ ಇಂಥ ಒಂದು ಉತ್ತಮವಾದಂತ ಸುಸಜ್ಜಿತವಾದಂತಹ ಒಂದು ಉಗ್ರಾಣವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದೇನಿದೆ, ಇವತ್ತು ಈ ವ್ಯಕ್ತಿಯ ನಡವಳಿಕೆಯನ್ನ ತಾವೆಲ್ಲರೂ ಯೋಚನೆ ಮಾಡಿ ಅರ್ಥ ಮಾಡ್ತಾರೆ. ಇವತ್ತು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನಿಮ್ಮ ಪರವಾಗಿ ಇವತ್ತು ಈ ಭಾಗದ ರೈತರ ಆರ್ಥಿಕ ಶಕ್ತಿಯನ್ನ ನೇಕಾರ ಕುಟುಂಬಗಳ ಗೌರವಿತವಾದ ಬದುಕನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಸಲ್ಲಿಸ್ತಾ ಇರ್ತಕ್ಕಂಥ ಈ ಸೇವೆಯ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ಬಹುಶಃ ನಮ್ಮ ಗದ್ದಿಗೌಡರಿರ್ಲಿ, ನಾರಾಯಣ್ ಬಾಂಡ್ಲೆ ಅವರಿರ್ಬೋದು, ನಮ್ಮ ನಿರಾಣಿ ಅವರ ಬಗ್ಗೆ ನಾನು ಹೇಳೋದೇನು ಬೇಡ. ಇವತ್ತು ನಿರಾಣಿ ಅವರು ಒಂದು ರೈತ ಕುಟುಂಬದಲ್ಲಿ ಬಂದರೂ ಅವರಿಗೆ ಇರ್ತಕ್ಕಂಥ ಒಂದು ಭಗವಂತ ಕೊಟ್ಟಂತ ಒಂದು ಆಶೀರ್ವಾದ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾಡಿನಾದ್ಯಂತ ಯಾವೊಂದು ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿ ಸಾವಿರಾರು ಕುಟುಂಬದ ಮಕ್ಕಳಿಗೆ ಉದ್ಯೋಗ ಕೊಟ್ಟು ಇವತ್ತು ಅವರು ಅವರ ವೈಯಕ್ತಿಕವಾದಂತ ಸಾಧನೆಯಲ್ಲಿ ಹಲವಾರು ಕುಟುಂಬಗಳ ಬದುಕಿಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯ ಒಂದು ವ್ಯಕ್ತಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥದ್ದಕ್ಕೆ ಜನತೆ ತೀರ್ಮಾನಕ್ಕೆ ಬರಬೇಕು. ಯಾವುದೋ ಒಂದು ಸುಳ್ಳುಗಳನ್ನ ಹೇಳಿ ಬರೀ ಮಾಧ್ಯಮಗಳಲ್ಲಿ ದೊಡ್ಡ ದೊಡ್ಡ ಇವತ್ತು ನಡುವೆ ಜಾಹೀರಾತುಗಳನ್ನ ಕೊಟ್ಟು ಹೇಳ್ತಾರೆ. ಬೆಂಗಳೂರಿನಲ್ಲಿ ನಿನ್ನೆ ಅದೆಂತದ್ದು ಫ್ರೀಡಮ್ ಹಬ್ಬ ಮಾಡಿದ್ದಾರೆ. ಫ್ರೀಡಮ್ ಹಬ್ಬ ಮಾಡಿ ಏನು ದೊಡ್ಡ ಒಂದು ಕಾರ್ಯಕ್ರಮ ಕೊಟ್ಟಿದ್ದೇವೆ ಅಂತೇಳಿ ಭಾಷಣ ಮಾಡ್ತಾರೆ. ರಾಜ್ಯದಲ್ಲಿ ಬರಗಾಲ, ಹಲವಾರು ಹಳ್ಳಿಗಳು ಇವತ್ತು ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಕುಡಿಯೋ ನೀರಿಲ್ಲ ಹಳ್ಳಿಗಳಲ್ಲಿ. ಅಲ್ಲಿ 7.5 ಕೋಟಿ ಖರ್ಚು ಮಾಡಿ 7.5 ಕೋಟಿ ಹಣ ಖರ್ಚು ಮಾಡಿ ಅದೆಂತದ್ದು ಫ್ರೀಡಮ್ ಹಬ್ಬ ಮಾಡಿದ್ದಾರೆ. ಮುಂದೆ ಡಿಸೆಂಬರ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಹಬ್ಬ ಮಾಡ್ತಾರೆ. ಹಬ್ಬ ಯಾವಾಗ ಮಾಡಬೇಕು? ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಬಡ ಕುಟುಂಬಗಳು, ಜಾತಿ ಯಾವುದೇ ಇರಲಿ, ಆ ಕುಟುಂಬಗಳು ನೆಮ್ಮದಿಯ ಬದುಕನ್ನ ಕೊಟ್ಟಾಗ ಮಾಡಿ ದೊಡ್ಡ ಹಬ್ಬ. ಇವತ್ತು ನಾಡಿನ ಜನತೆಯ ತೆರಿಗೆ ಹಣವನ್ನ ದುರ್ಬಳಕೆ ಮಾಡಿ ಈ ರೀತಿ ಹಬ್ಬವನ್ನ ಮಾಡಿ ಏನ್ ಸಾಧನೆ ಮಾಡ್ತೀವಿ? ಯಾವ ಸಾಧನೆಯನ್ನ ಮಾಡಲಿಕ್ಕೆ ನಿನ್ನೆ ದಿನ ಬೆಂಗಳೂರು ನಗರದ ವಿಧಾನಸೌಧ ಮುಂಭಾಗದಲ್ಲಿ ನಡೆಸಿದ್ದೀರಿ? ಇದಕ್ಕೆ ನಾನು ಅಸೂಯೆಯಿಂದ ಹೇಳ್ತಾ ಇಲ್ಲ. ಇವತ್ತು ನಾಡಿನಲ್ಲಿ ಬರಗಾಲ, ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದೇವೆ, ಇಂಥ ಪರಿಸ್ಥಿತಿನಲ್ಲಿ ಇಂಥ ಹಬ್ಬದ ವಾತಾವರಣ ಮಾಡಿ ಏನ್ ಸಾಧನೆ ಮಾಡ್ತೀವಿ ಅಂತಕ್ಕಂಥ ಹೇಳ್ತೀವಿ. ಹಲವಾರು ವಿಷಯಗಳನ್ನ ಚರ್ಚೆ ಮಾಡಬಲ್ಲೆ ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ದುರ್ವ್ಯವಹಾರಗಳ ಬಗ್ಗೆ. ಆದ್ರೆ ನನಗೆ ಸಮಯ ಇವತ್ತು ಮತ್ತೆ ವಾಪಸ್ ಹೋಗಬೇಕಾದಂತ ಹಿನ್ನೆಲೆಯಲ್ಲಿ ಪುನಃ ನಾನು ಬರ್ತೀನಿ. ಬಾದಾಮಿ ನನಗೆ ಹೊಸ ಒಂದು ಜನತೆಯನ್ನು ಕಾಣತಕ್ಕಂಥದ್ದಲ್ಲಿ ಬಹುಶಃ 10 ಬಾರಿ ನಮ್ಮ ಇದಕ್ಕೆ ಬಾದಾಮಿ ಬಂದಿರಬಹುದು, ಗುಳೇರಗುಂಡಿಗೆ ಬಂದಿರಬಹುದು, ನಮ್ಮ ಕೆರೂರಿಗೆ ಬಂದಿರಬಹುದು, ಹಲವಾರು ಕಡೆ ಬಂದೆ. ನಾನು ಮುಖ್ಯಮಂತ್ರಿ ಆದಂತ 14 ತಿಂಗಳ ಅವಧಿಯಲ್ಲಿ ಬಾದಾಮಿಯ ಹಲವಾರು ಕೆರೆಗಳಿಗೆ ನೀರನ್ನ ತುಂಬಿಸಬೇಕು ಅಂತ ಹೇಳಿ ನಾನು ಕೊಟ್ಟಂತ ಹಣವೇ ಇನ್ನೂ ಸಂಪೂರ್ಣವಾಗಿ ಉಪಯೋಗ ಮಾಡಿ ಈ ರಾಜ್ಯದಲ್ಲಿ ಒಂದು ತಾಲೂಕಿನಲ್ಲಿ ಕೆರೆಗಳಿಗೆ ನೀರನ್ನ ಸರ್ಕಾರ ತುಂಬಿಸಿಲ್ಲ. ಕೆಲವರು ನೀರಾವರಿಗೆ ನಾನೇ ಅಪ್ರೂವಲ್ ಕೊಟ್ಟೆ. ಇವತ್ತು ಎಲ್ಲಿಗೆ ಬಂದಿದೆ, ಏನಾಗಿದೆ? ಇವತ್ತು ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಹೇಳಬಲ್ಲೆ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಯಲ್ಲಿ ನಾವೇನು ಹೊರಟಿದ್ದೇವೆ, ಒಂದು ಹೊಸ ರೀತಿಯ 2006ನೇ ಇಸ್ವಿಯ ನಡೆದಂತ ಒಂದು ಉತ್ತಮವಾದ ಸರ್ಕಾರವನ್ನ ತರ್ತಕ್ಕಂಥದ್ದಕ್ಕೆ ಈ 2 ಪಕ್ಷಗಳ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥದ್ದಕ್ಕೆ ತಾವು ನಿರ್ಣಯ ಮಾಡಿ ಈ ರಾಜ್ಯದ ಬದುಕನ್ನು ಸರಿಪಡಿಸಿಕೊಡ್ತೀವಿ. ಅವತ್ತು ಯಾವ ರೀತಿ ನಮ್ಮ ಸರ್ಕಾರ ನಡೆದಿದೆ,
ಇವತ್ತು ಸರ್ಕಾರ ನಡೀಬೇಕಾಗಿರೋದು ಕರ್ನಾಟಕದ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ವಿಧಾನಸೌಧದಿಂದ ಸರ್ಕಾರ ನಡೀಬೇಕಾಗಿರೋದು ಇವತ್ತು ನಿಮ್ಮ ನಮ್ಮ ಕೋಟೆಕಲ್ಲು ಗ್ರಾಮ ಏನಿದೆ ಇಂಥ ಗ್ರಾಮಗಳಿಂದ ಸರ್ಕಾರ ನಡೀಬೇಕು. ನಮಗೆ ಅವತ್ತೇನು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮದ ಮುಖಾಂತರ ಈ ನಾಡಿನ ಜನತೆಯ ಕಷ್ಟಗಳನ್ನು ಅರಿತು ಆ 20 ತಿಂಗಳ ಆಡಳಿತ ಕೊಟ್ಟಿದ್ದೇವೆ. ಆ ರೀತಿಯ ಆಡಳಿತ ಈ ರಾಜ್ಯದಲ್ಲಿ ಪುನಃ ತರಲಿಕ್ಕೆ ನಿಮ್ಮ ಆಶೀರ್ವಾದವನ್ನ ತಾವು ನೀಡಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಇಂಥ ಒಂದು ಉತ್ತಮವಾದಂತಹ ಉಗ್ರಾಣವನ್ನು ನಿರ್ಮಾಣ ಮಾಡಿದ್ದಾರೆ. ರೈತರು ಬೆಳೆದಿರ್ತಕ್ಕಂಥ ಬೆಳೆಯನ್ನ ಉತ್ತಮವಾದಂಥ ರೀತಿಯಲ್ಲಿ ಬೆಲೆಯನ್ನ ಪಡೆಯತಕ್ಕಂಥದ್ದು ನಿಮಗೆ ಬೇಕಾದಂತ ಸಂದರ್ಭದಲ್ಲಿ ನಿಮ್ಮ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಈ ಉಗ್ರಾಣ ಒಂದು ಉತ್ತಮವಾದಂತ ಒಂದು ನಿಮಗೆ ಅನುಕೂಲಗಳೇನಿದೆ ಇದೆಲ್ಲವನ್ನ ಬಳಕೆ ಮಾಡ್ಕೊಳ್ಳಿರ್ತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.